ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 575 ಪಾಯಿಂಟ್ಸ್ ಡೌನ್ ಆಗಿ 59,034 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 168 ಪಾಯಿಂಟ್ಸ್ ಡೌನ್ ಆಗಿ 17,639 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 75 ಪಾಯಿಂಟ್ಸ್ ಡೌನ್ ಆಗಿ 37,557 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಒಂದು ಪ್ರೈಸ್ ಆಕ್ಟಿವಿಟಿ ಗಮನಿಸಿದ್ರೆ ಓಪನಿಂಗ್ ಗ್ಯಾಪ್ ಡೌನ್ ಆಗಿದೆ. ಇವನ್ ಆ ತರ ಗ್ಯಾಪ್ ಡೌನ್ ಆಗ್ತಿದ್ರು ಮಾರ್ಕೆಟ್ ಓಪನಿಂಗ್ ಮುಂಚೆನೆ ನಮಗೆ ಇಂಡಿಕೇಶನ್ ಇದೆ. ಇದಕ್ಕೆ ರೀಸನ್ ಮೀನ್ಸ್ ನಿನ್ನೆ ವಿಡಿಯೋನಲ್ಲಿ ನಿಮಗೆ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಮಾಡಿದಿನಲ್ವಾ, ನಿನ್ನೆ ನೈಟ್ ನಮಗೆ ಯುಎಸ್ ಮಾರ್ಕೆಟ್ ಟೈಮ್ ಅಲ್ಲಿ ಫೆಡ್ ಅವರಿಗೆ ಸಂಬಂಧಿಸಿರುವ ಪ್ರೀವಿಯಸ್ ಮೀಟಿಂಗ್ಸ್ ರಿಲೇಟೆಡ್ ಗೆ ಮಿನಿಟ್ಸ್ ಅಪ್ಡೇಟ್ ಆಗುತ್ತೆ ಅಂತ. ಮೀನ್ಸ್ ಪ್ರೀವಿಯಸ್ ಆಗಿ ಅವರು ಯಾವ ತರ ಇಂಪಾರ್ಟೆಂಟ್ ಡಿಸ್ಕಷನ್ಸ್ ಮಾಡ್ಕೊಂಡಿದ್ದಾರಲ್ಲ ಪ್ರೀವಿಯಸ್ ಮೀಟಿಂಗ್ ಅಲ್ಲಿ ಅದನ್ನು ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಮೀಟಿಂಗ್ ನಮಗೆ ಫೆಡ್ ಅವರು ಸಂಬಂಧಿಸಿರುವುದು ಮೇ ನಲ್ಲಿ ಇರುತ್ತೆ. ಸೊ ಪ್ರೀವಿಯಸ್ ಆಗಿ ಮಾಡ್ಕೊಂಡಿರೋ ಮೀಟಿಂಗ್ ಅಲ್ಲಿ ಅವ್ರು ಮಾಡ್ಕೊಂಡಿರೋ ಡಿಸ್ಕಷನ್ ಗೆ ಸಂಬಂಧಿಸಿರುವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮೀಟಿಂಗ್ ಅಲ್ಲಿ ರೇಟ್ ಹೈಕ್ ನ 50 ಬೇಸಿಸ್ ಪಾಯಿಂಟ್ ಹತ್ರ ಜಾಸ್ತಿ ಮಾಡಬೇಕಂತ ಅಂಡ್ ಬ್ಯಾಲೆನ್ಸ್ ಶೀಟ್ ನು ಬೆಸ್ಟ್ ಪಾಸಿಬಲ್ ವೇಸ್ ನ ಎಲ್ಲಾನು ಯೂಸ್ ಮಾಡಿ ಬ್ಯಾಲೆನ್ಸ್ ಶೀಟ್ ನ ಕಮ್ಮಿ ಮಾಡಬೇಕಂತ. ಇದೇನು ಸರ್ಪ್ರೈಸ್ ಏನಲ್ಲ, ಫೆಡ್ ಅವರಿಂದ ಈ ತರ ಆಕ್ಷನ್ಸ್ ಇರುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾನೆ ಇದೆ. ಇನ್ಫ್ಯಾಕ್ಟ್ RBI ಇಂದಾನು ರೇಟ್ ಹೈಕ್ಸ್ ಇರಬಹುದಂತ, ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋ ವಿಧವಾಗಿ RBI ಆಕ್ಟ್ ಮಾಡಬಹುದು ಅಂತಾನು ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಬಟ್ ಬಡ್ಡಿ ರೇಟ್ ಬಗ್ಗೆನು ಬ್ಯಾಲೆನ್ಸ್ ಶೀಟ್ ಬಗ್ಗೆನು ರೀಸೆಂಟ್ ಡೇಸ್ ಅಲ್ಲಿ ಬರ್ತಿರೋ ಅಪ್ಡೇಟ್ಸ್ ಇಂದಾನೆ ಮೋಸ್ಟ್ ಆಫ್ ದ ಸೆಲ್ಲಿಂಗ್ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಪರ್ಟಿಕ್ಯುಲರ್ಲಿ ಇವತ್ತು ಇಂಟ್ರಾಡೇ ಸೆಷನ್ ನಲ್ಲಿ ನೀವು ಮಾರ್ಕೆಟ್ ಅಲ್ಲಿ ಗಮನಿಸಿದ್ರೆ ಗ್ಯಾಪ್ ಡೌನ್ ಓಪನಿಂಗ್ ಇಂದಾನೆ ಇದಕ್ಕೆ ಮುಂಚೆನೆ ಮಾತಾಡ್ಕೊಂಡಿದ್ದಲ್ಲ, ಗ್ಯಾಪ್ ಡೌನ್ ಓಪನಿಂಗ್ ಆದ್ಮೇಲೆ ಇಂಪಾರ್ಟೆಂಟ್ ಲೆವೆಲ್ ಹತ್ರ ಸಪೋರ್ಟ್ ತಗೊಂಡು ನಿಫ್ಟಿ ಈವನ್ ಬ್ಯಾಂಕ್ ನಿಫ್ಟಿನು ಟಾಪ್ ಸೈಡ್ ಇಂಟೆನ್ಸ್ ರ್ಯಾಲಿ ಇಂಟ್ರಾಡೇ ಸೆಷನ್ ಅಲ್ಲಿ ದಟ್ಟು ಎಕ್ಸ್ಪೈರಿ ಡೇನು ಇಷ್ಟೊಂದು ರ್ಯಾಲಿನು ಜಾಸ್ತಿ ಹೊತ್ತು ಸಸ್ಟೈನ್ ಆಗ್ದಿರಾ ಬೇಸ್ನು ಫಾರ್ಮ್ ಮಾಡಿದಿರ ಅಗೈನ್ ಅಲ್ಲಿಂದ ಇಂಟೆನ್ಸ್ ಸೆಲ್ ಆಫ್ ಇಂದ ಲೈಕ್ ಒಂದು ಇನ್ವರ್ಟೆಡ್ ವಿ ಶೇಪ್ ಅಲ್ಲಿ ಇವತ್ತು ಮಾರ್ಕೆಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಎರಡು ಮೂವ್ ಆಗಿದೆ. ಡೆಫಿನೆಟ್ಲಿ ವಾಲಟಿಲಿಟಿ ಎಕ್ಸ್ಪೈರಿ ಟ್ರೇಡಿಂಗ್ ಸೆಷನ್ ಈ ತರ ಗ್ಯಾಪ್ ಡೌನ್ ಇವನ್ ಸೆಲ್ಲಿಂಗ್ ರಿಲೇಟೆಡ್ ಆಗಿ ಯಾವ್ದಾದ್ರು ಇಂಪಾರ್ಟೆಂಟ್ ಇವೆಂಟ್ಸ್ ಲೈಕ್ ಫೆಡ್ ರಿಲೇಟೆಡ್ ಆಗಿ ಬರ್ತಿರೋ ಅಪ್ಡೇಟ್ಸ್ ಇಂದಾನು ಅಂದ್ರೆ ಇನ್ನೂ ಸ್ವಲ್ಪ ಸ್ಮಾಲ್ ಅಪ್ಡೇಟ್ಸ್ ಇವೆ. ಯುಕೆ ಅಲ್ಲಿ ಹೊಸ ವೇರಿಯಂಟ್ ವೈರಸ್ ರಿಲೇಟೆಡ್ ಆಗಿ ಹೊಸ ವೇರಿಯಂಟ್ ಕಂಡುಹಿಡಿದಿದ್ದಾರೆ ಅಂತ ಹೇಳ್ತಿದ್ದಾರೆ. ಎಷ್ಟು ಹಾರ್ಮ್ ಮಾಡುತ್ತೆ, ಎಷ್ಟು ಸ್ಪ್ರೆಡ್ ಆಗುತ್ತೆ ಅನ್ನೋದು ರಿಲೇಟೆಡ್ ಆಗಿ ಡೇಟಾ ಏನು ಇಲ್ಲ. ಚೈನಾನಲ್ಲಿ ವೈರಸ್ ರಿಲೇಟೆಡ್ ಆಗಿ ಕೇಸಸ್ ಜಾಸ್ತಿ ಆಗ್ತಾ ಇದೆ ಅಂತಾನು ಅಪ್ಡೇಟ್ ಮಾಡ್ತಿದ್ದಾರೆ. ಬಟ್ ಮಾರ್ಕೆಟ್ ಈ ವೈರಸ್ ರಿಲೇಟೆಡ್ ಆಗಿ ಬರ್ತಿರೋ ಅಪ್ಡೇಟ್ಸ್ ಗೆ ಯಾವ ತರ ರಿಯಾಕ್ಟ್ ಆಗೋದು ಯಾವಾಗ್ಲೂ ಸ್ಟಾಪ್ ಮಾಡ್ಬಿಟ್ಟಿದೆ. ಪ್ರೆಸೆಂಟ್ ಫೆಡ್ ರಿಲೇಟೆಡ್ ಆಗಿ ಬರ್ತಿರೋ ಅಪ್ಡೇಟ್ಸ್ ಮಾರ್ಕೆಟ್ ಜಾಸ್ತಿ ಇಂಪ್ಯಾಕ್ಟ್ ಮಾಡ್ತಿವೆ. ಅದಕ್ಕಂದ್ರೆ ಮಾರ್ಕೆಟ್ ರಿಲೇಟೆಡ್ ಆಗಿ ನಾವು ಫೋಕಸ್ ಮಾಡಬೇಕಾಗಿರೋದು ಪ್ರೀವಿಯಸ್ ಆಗಿ 6 ಟ್ರೇಡಿಂಗ್ ಸೆಷನ್ ಇಂದ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಬೈ ಮಾಡ್ತಾ ನಿಯರ್ ಟು 8,000 ಕ್ರೋರ್ಸ್ ಹತ್ರ ಬೈ ಆಕ್ಟಿವಿಟಿ ಮಾಡಿರೋ FIs ನಿನ್ನೆ ಸೆಲ್ಲರ್ ಆಗಿ ಟರ್ನ್ ಆಗಿದ್ದಾರೆ. 2,280 ಕ್ರೋರ್ಸ್ ಹತ್ರ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ನಿನ್ನೆ ಸೆಲ್ ಮಾಡಿದ್ದಾರೆ. ಸೊ FIs ಯಾವ ತರ ಸ್ಟ್ಯಾಂಡ್ ತಗೊಂತಾ ಇದಾರೋ, ಫೆಡ್ ಅವರು ತಗೊಂಡು ಡಿಸಿಷನ್ ಒಂದು ವೇಳೆ ಅವ್ರೇನಾದ್ರು ಬೈಯಿಂಗ್ ಇಂದ ಸೆಲ್ಲಿಂಗ್ ಟರ್ನ್ ಆಗ್ತಿದ್ರೆ ಫರ್ದರ್ ಸೆಲ್ಲಿಂಗ್ ಪ್ರೆಷರ್ ನಮ್ಮ ಮಾರ್ಕೆಟ್ ರಿಲೇಟೆಡ್ ಆಗಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಅಂಡ್ ನಾಳೆ ಟ್ರೇಡಿಂಗ್ ಮಾಡುವವರು ಟ್ರೇಡರ್ಸ್ ಎಲ್ಲಾರು RBI ಮೀಟಿಂಗ್ ಸ್ವಲ್ಪ ಕೀನ್ ಆಗಿ ಗಮನಿಸಿ. RBI ಬಡ್ಡಿ ರೇಟ್ಸ್ ಯಾವ ತರ ಇಂಪಾರ್ಟೆಂಟ್ ಡಿಸಿಷನ್ ತಗೊಳುತ್ತೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಬಟ್ ಇನ್ಫ್ಲೇಷನ್ ರಿಲೇಟೆಡ್ ಆಗಿ ಯಾವ ತರ ಕಮೆಂಟ್ಸ್ ಮಾಡ್ತಾರೆ ಆ ಕಮೆಂಟ್ಸ್ ಮಾರ್ಕೆಟ್ ಸ್ವಲ್ಪ ಕೀನ್ ಆಗಿ ವಾಚ್ ಮಾಡ್ತಿದೆ. ಅದು ಯಾವ ಟೈಮ್ ಅಲ್ಲಿ RBI ಮೀಟಿಂಗ್ ಅಪ್ಡೇಟ್ ಆಗುತ್ತೆ ಅನ್ನೋದು ನಾನು ನಿಮಗೆ ಟೆಲಿಗ್ರಾಮ್ ನಲ್ಲಿ ಅಪ್ಡೇಟ್ ಮಾಡ್ತೀನಿ. ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಮಾಡ್ತಿದ್ರೆ ಮಾರ್ಕೆಟ್ ಸ್ವಲ್ಪ ಹ್ಯೂಜ್ ಆಗಿ ರಿಯಾಕ್ಟ್ ಆಗುತ್ತೆ. ಸೊ ಅದರಿಂದ ನಾಳೆ ಸ್ಟಾಪ್ ಲಾಸ್ ಜೊತೆಗೆ ಮೋಸ್ಟ್ಲಿ ಟ್ರೇಡ್ ಮಾಡೋದು ಒಳ್ಳೇದಾಗತ್ತೆ. ಸೊ ಅದಕ್ಕೋಸ್ಕರ ಸ್ಟಾಪ್ ಲಾಸ್ ಇಟ್ಟು ಟ್ರೇಡ್ ಮಾಡೋಕೆ ಪ್ರಯತ್ನ ಮಾಡಿ. ಫ್ರೆಂಡ್ಸ್, ನಾವು ವಿಡಿಯೋ ಎಫರ್ಟ್ ನಿಮಗೆ ಇಷ್ಟ ಆಗಿದ್ರೆ, ನಮ್ಮ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ ಆಗ್ತಾ ಇದ್ರೆ ನಮ್ಮ ಪೇಜ್ ನ ಲೈಕ್ ಮಾಡಿ. ಅಂಡ್ ನೀವು ಇನ್ನೂ ಟೆಲಿಗ್ರಾಮ್ ಅಲ್ಲಿ ಇಲ್ಲ ಅಂದ್ರೆ ಟೆಲಿಗ್ರಾಮ್ ಅಲ್ಲಿ ಶೇರ್ ಟ್ರೇಡರ್ ಕನ್ನಡ ಗ್ರೂಪ್ ಅಲ್ಲಿ ಜಾಯ್ನ್ ಆಗೋ ಮೂಲಕ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಸಿಗುತ್ತೆ. ನೆಕ್ಸ್ಟ್ ಇವತ್ತಿನ ಸೆಷನ್ ಅಲ್ಲಿ ಉಮಾ ಎಕ್ಸ್ಪೋರ್ಟ್ ಸ್ಟಾಕ್ ಲಿಸ್ಟ್ ಆಗಿದೆ. ಈ ಸ್ಟಾಕ್ ಇವತ್ತಿನ ಸೆಷನ್ ಅಲ್ಲಿ BSE ನಲ್ಲಿ 80 ರೂಪೀಸ್ ನಲ್ಲಿ ಲಿಸ್ಟ್ ಆಗಿದೆ. ಅಗೇನೆಸ್ಟ್ IPO ಪ್ರೈಸ್ 68 ರೂಪೀಸ್. ಅಂದ್ರೆ ಕೊನೆಗೆ ಇವತ್ತಿನ ಸೆಷನ್ ಅಲ್ಲಿ ಈ ಸ್ಟಾಕ್ 84 ರೂಪೀಸ್ಗೆ ಕ್ಲೋಸ್ ಆಗಿದೆ. ಓವರ್ ಆಲ್ ಆಗಿ IPO ಇನ್ವೆಸ್ಟರ್ಸ್ ಗೆ ಈ ಸ್ಟಾಕ್ ಡೇ 1 ನಲ್ಲೇ 23.53% ರಿಟರ್ನ್ಸ್ ಡೆಲಿವರಿ ಮಾಡಿದೆ. ನೆಕ್ಸ್ಟ್ ಟೈಟಾನ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು 3% ವರೆಗೂ ಡೌನ್ ಆಗಿದೆ. ಇದಕ್ಕೆ ರೀಸನ್ ಅವರ ಜ್ಯುವೆಲರಿ ಬಿಸಿನೆಸ್ ರಿಲೇಟೆಡ್ ಆಗಿ ಇವರು ಮಾಡಿರೋ ಅಪ್ಡೇಟ್ಸ್. ರಿಸಲ್ಟ್ಸ್ ಮುಂಚೆನೆ ಬಿಸಿನೆಸ್ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಯಾವ ಸೆಗ್ಮೆಂಟ್ ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡಿದೆ ಅಂತಾನು ಟೈಟಾನ್ ಅವರು, ಅದರಲ್ಲಿ ಇವರು ಮೆಜಾರಿಟಿ ಆಫ್ ಮೋರ್ ದನ್ 80% ಹತ್ರ ರೆವೆನ್ಯೂ ಸಂಪಾದನೆ ಮಾಡೋದು ಜ್ಯುವೆಲರಿ ಸೆಗ್ಮೆಂಟ್ ನಲ್ಲೇ. ನಿಯರ್ ಟು 4% ಹತ್ರ ಡ್ರಾಪ್ ಕಾಣಿಸಿದೆ ಈ ಸಲ. ಇವರು ಬಿಸಿನೆಸ್ ಅಲ್ಲಿ ಡ್ರಾಪ್ ಕಾಣಿಸಿದೆ ಅಲ್ಲ, ಸೊ ಆ 4% ಡ್ರಾಪ್ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ ನಲ್ಲಿ ಕಂಪೇರ್ ಮಾಡಿದ್ರೆ ಇದಕ್ಕೆ ಇವರು ಮೆನ್ಷನ್ ಮಾಡ್ತಿರೋದು ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ ನಲ್ಲಿ B2B ಆರ್ಡರ್ ಕಾರಣವಾಗಿ ಇವರಿಗೆ ಬಿಗ್ ಆರ್ಡರ್ಸ್ ಆ ಪಾಯಿಂಟ್ ನಲ್ಲಿ ಸೇಲ್ ಆಗಿದೆ ಅಂತ. ಅದರಿಂದ ಆ ಕ್ವಾರ್ಟರ್ ನ ಕಂಪೇರ್ ಮಾಡಿದ್ರೆ ಈ ಕ್ವಾರ್ಟರ್ ನಲ್ಲಿ ಸೇಲ್ಸ್ ಆಟೋಮೆಟಿಕ್ ಸ್ವಲ್ಪ ಡಿಕ್ಲೈನ್ ಇರುತ್ತೆ ಅಂತ. ಇದರ ಜೊತೆಗೆ ಜಾನ್ವರಿನಲ್ಲಿ ಲಾಕ್ ಡೌನ್ ರಿಲೇಟೆಡ್ ಆಗಿ ರಿಸ್ಟ್ರಿಕ್ಷನ್ಸ್ ಇತ್ತು ಅಂಡ್ ಮಾರ್ಚ್ ಅಲ್ಲಿ ಗೋಲ್ಡ್ ಪ್ರೈಸಸ್ ಜಾಸ್ತಿ ಆಗೋದ್ರಿಂದ ಒಂದು ವೇಳೆ ಗೋಲ್ಡ್ ಪ್ರೈಸ್ ಕಮ್ಮಿ ಆದ್ರೆ ತಗೋಬಹುದು ಅಂತ ವೈಟ್ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ.
ಅದರಿಂದ ಮಾರ್ಚ್ ರಿಲೇಟೆಡ್ ಆಗಿ ಸೇಲ್ ಸ್ವಲ್ಪ ಇಂಪ್ಯಾಕ್ಟ್ ಆಗಿವೆ. ಈ ರೀಸನ್ ಇಂದಾನೆ ಈ ಕ್ವಾರ್ಟರ್ ನಲ್ಲಿ ಸೇಲ್ ಸ್ವಲ್ಪವರೆಗೂ ಇಂಪ್ಯಾಕ್ಟ್ ಆಗಿದೆ ಅಂತ ಟೈಟಾನ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನಾವು ಒಂದು ಜ್ಞಾಪಕ ಇಟ್ಕೋಬೇಕೀಗ, ನೀವು ತುಂಬಾ ಟೈಮ್ ಬ್ಯಾಕ್ ಇಂದ ಟೈಟಾನ್ ಕಾನ್ಸ್ಟೆಂಟ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ರೆ ಎವ್ರಿ ಡಿಕ್ಲೈನ್ ಇದು ಒಂದು ಬೆಸ್ಟ್ ಆಪರ್ಚುನಿಟಿ ಸ್ಟಾಕ್. ಬಿಕಾಸ್ ಮದುವೆಗಳು ಯಾವಾಗವರೆಗೂ ನಡೀತಾ ಇರತ್ತೋ, ಇವೆಂಟ್ಸ್ ಯಾವಾಗವರೆಗೂ ನಡೀತಾ ಇರತ್ತಲ್ಲ, ಗೋಲ್ಡ್ ಪರ್ಚೇಸ್ ಅನ್ನೋದು ಬೆಳೀತಾನೆ ಇರುತ್ತೆ. ಮೇಕಿಂಗ್ ಚಾರ್ಜಸ್ ಮೂಲಕ, ವೇಸ್ಟೇಜ್ ಚಾರ್ಜಸ್ ಮೂಲಕ ಇವರು ಕಾನ್ಸ್ಟೆಂಟ್ ಆಗಿ ರೆವೆನ್ಯೂಸ್ ನ ಜಾಸ್ತಿ ಮಾಡ್ಕೊಂತಾನೆ ಇರ್ತಾರೆ. ಈ ಸ್ಟಾಕ್ ನಲ್ಲಿ ನಾವು ಬೈ ಅಂಡ್ ಡಿಪ್ಸ್ ಫಾಲೋ ಆಗಕ್ಕಾಗಲ್ಲ. ಪರ್ಟಿಕ್ಯುಲರ್ ಆಗಿ ಸ್ವಲ್ಪ ಕ್ವಾಲಿಟಿ ಸ್ಟಾಕ್ಸ್ ನ ಬಿಸಿನೆಸ್ ಯಾವ ತರ ಡ್ಯಾಮೇಜ್ ಇರಲ್ಲ. ಇನ್ಫ್ಯಾಕ್ಟ್ ಸ್ವಲ್ಪ ಕ್ವಾರ್ಟರ್ಸ್ ನಲ್ಲಿ ಇವರು ಬಿಸಿನೆಸ್ ಅಲ್ಲಿ ಫಾಲೋ ಆಗ್ತಿದ್ರು, ಅಗೈನ್ ರಿಕವರಿ ಆಗತ್ತಂತ ಕಾನ್ಫಿಡೆನ್ಸ್ ಇರೋ ಸೆಗ್ಮೆಂಟ್ ಅಲ್ಲಿ ಅಂಡ್ ಆ ಥೀಮ್ಸ್ ನಲ್ಲಿ ನಾವು ಬೈ ಅಂಡ್ ಡಿಪ್ಸ್ ನ ಫಾಲೋ ಆಗೋಕ್ಕಾಗತ್ತೆ. ಅದರಲ್ಲಿ ಡೆಫಿನೆಟ್ಲಿ ಟೈಟಾನ್ ಪ್ಲೇ ಮಾಡುತ್ತೆ. ನೆಕ್ಸ್ಟ್ ಜಿ ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡ್ಕೋಬೇಕು. ಜಿ ಎಂಟರ್ಟೈನ್ಮೆಂಟ್ ಆಲ್ಮೋಸ್ಟ್ 160 ರೂಪೀಸ್ ಹತ್ರ ಇರೋ ಸ್ಟಾಕ್ ಇವತ್ತು ನಿಯರ್ ಟು ಇಷ್ಟೊಂದು ಬೆಳೆಯೋಕೆ ಮೇನ್ ರೀಸನ್ ಈ ಎಂಟೈರ್ ಇವೆಂಟ್ ನ ಟ್ರಿಗರ್ ಮಾಡಿರೋದು ಇನ್ವೆಸ್ಕೋ ಅವರು. ಪುನೀತ್ ಗೋಯಿಂಕಾ ಅವ್ರನ್ನ ನಾವು ರಿಮೂವ್ ಮಾಡಬೇಕು ಅಂತ ಅನ್ಕೊಂತಾ ಇದೀವಿ ಅಂತ ಹೇಳಿರೋದು, ಆವಾಗಲೇ ಸ್ಟಾಕ್ ಬೆಳೆದಿದೆ. ಸೊ ಯಾವಾಗ ಪುನೀತ್ ಗೋಯಿಂಕಾ ಅವ್ರನ್ನ ರಿಮೂವ್ ಮಾಡ್ತಾರೋ, ಯಾವಾಗ ಅವರು ಆಚೆ ಹೋಗ್ಬೇಕಾಗತ್ತೋ ಅಂತ ಅವರು ಸೋನಿ ಡೀಲ್ ನ ಮುಂದೆ ತಗೊಂಡ್ಬಂದಿದ್ದಾರೆ. ಇದರಿಂದ ಇನ್ನೂ ಸ್ಟಾಕ್ ಬೆಳೆದಿದೆ. ಸೊ ಈ ಎಂಟೈರ್ ಇವೆಂಟ್ ಗೆ ಕಾರಣವಾಗಿರೋ ಸ್ಟಾಕ್ ಇಷ್ಟೊಂದು ರ್ಯಾಲಿ ಆಗೋದಕ್ಕೆ ರೀಸನ್ ಇವತ್ತು ಇನ್ವೆಸ್ಕೋ ಅವರು ಅವ್ರಿಗೆ ಸಂಬಂಧಿಸಿರುವ 18% ಆಫ್ ಶೇರ್ಸ್ ನ ನಿಯರ್ ಟು 7.4 crore ಶೇರ್ಸ್ ನ ಬ್ಲಾಕ್ ಡೀಲ್ ನಲ್ಲಿ ಇವತ್ತು ಸೆಲ್ ಮಾಡಿದ್ದಾರೆ. ಇಷ್ಟು ದೊಡ್ಡ ಲಾರ್ಜ್ ಶೇರ್ ಹೋಲ್ಡರ್ ಇಷ್ಟು ದೊಡ್ಡ ಮೊತ್ತದಲ್ಲಿ ಒಂದೇ ಸಲ ಎಕ್ಸಿಟ್ ಆಗ್ತಿದ್ರೆ ಮಾರ್ಕೆಟ್ ಅಲ್ಲಿ ಪ್ಯಾನಿಕ್ ಕ್ರಿಯೇಟ್ ಆಗತ್ತೆ, ಸೆಲ್ ಆಫ್ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಆದ್ರೆ ಇವರು ಕ್ಲಿಯರ್ ಆಗಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಪ್ರೆಸೆಂಟ್ ನಾವು ಸೆಲ್ ಮಾಡ್ತಿರೋದು, ಬಟ್ ನಾವು ಈ ತರ ಸೆಲ್ ಮಾಡಿದ್ಮೇಲೂ ನಮ್ಮ ಹತ್ರ ಇನ್ನೂ 11% ಶೇರ್ಸ್ ಇದೆ. ಸೊ ಆ 11% ಶೇರ್ ನಾವು ಸೆಲ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಓವರ್ ದ ಪೀರಿಯಡ್ ನಾವು ಹೋಲ್ಡ್ ಮಾಡ್ತಿದೀವಿ ಅಂತಾನೂ ಹೇಳ್ತಿದ್ದಾರೆ. ಇದರ ಜೊತೆಗೆ ಜಿ ಎಂಟರ್ಟೈನ್ಮೆಂಟ್ ಇನ್ವೆಸ್ಟರ್ಸ್ ಗೆ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡೋ ತರ ಸೋನಿ ಅಂಡ್ ಜಿ ಎಂಟರ್ಟೈನ್ಮೆಂಟ್ ಮರ್ಜರ್ ರಿಲೇಟೆಡ್ ಆಗಿ ಆ ಡೀಲ್ ಒಂದು ಇಂಪ್ಯಾಕ್ಟ್ ನ ಜಿ ಎಂಟರ್ಟೈನ್ ಮೇಲೆ ಪಾಸಿಟಿವ್ ಆಗಿರುತ್ತೆ ಅಂತ ಇನ್ವೆಸ್ಟರ್ಸ್ ಸೆಟಲ್ ಮಾಡೋ ತರ ಕಮೆಂಟ್ಸ್ ಸ್ವಲ್ಪ ಇನ್ವೆಸ್ಕೋ ಅವರು ಅಪ್ಡೇಟ್ ಮಾಡಿದ್ದಾರೆ. ಸೊ ಈ ಎಂಟೈರ್ 7.4 crore ಶೇರ್ ನ 270 to 290 ರೂಪೀಸ್ ಇನ್ ಬಿಟ್ವೀನ್ ಈ ಪ್ರೈಸ್ ಬ್ಯಾಂಡ್ ನಲ್ಲಿ ಬ್ಲಾಕ್ ಡೀಲ್ ನಲ್ಲಿ ಇವರು ಸೆಲ್ ಮಾಡಿದ್ದಾರೆ. ನಿಯರ್ ಟು 7% ಡಿಸ್ಕೌಂಟ್ ನಲ್ಲಿ ಎಂಟೈರ್ ಈ ಬ್ಲಾಕ್ ಡೀಲ್ ನಲ್ಲಿ ಇವರು 2200 crores ಹತ್ತಿರ ರೈಸ್ ಮಾಡಿದ್ದಾರೆ. ನೆಕ್ಸ್ಟ್ HDFC ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. HDFC ಆಸ್ ಎ ಬ್ಯಾಂಕ್ ಅಂಡ್ NBFC ಆಗಿರುವ HDFC ಅವರು ಇವರಿಬ್ಬರು ಮರ್ಜರ್ ಆಗ್ತಾ ಇದಾರಲ್ವಾ, ಅದರಿಂದ CRR ಅದೇ ತರ SLR ರಿಲೇಟೆಡ್ ಆಗಿ ಮೇಂಟೈನ್ ಮಾಡಬೇಕಾಗಿರೋ ಹಣ ಜಾಸ್ತಿ ಆಗತ್ತೆ. ಮೀನ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಹಣನ HDFC ಬ್ಯಾಂಕ್ ಅವರು ಮೇಂಟೈನ್ ಮಾಡಬೇಕಾಗತ್ತೆ. ಅದರಿಂದ ನಿಯರ್ ಟು 50,000 crores ಹತ್ತಿರ HDFC ಬ್ಯಾಂಕ್ ಅವರು ಫಂಡ್ ನ ರೈಸ್ ಮಾಡ್ತಿದ್ದಾರೆ. ಬಾಂಡ್ಸ್ ನ ಇಶ್ಯೂ ಮಾಡಿ ಇಷ್ಟು ದೊಡ್ಡ ಮೊತ್ತದಲ್ಲಿ ರೈಸ್ ಮಾಡಿದ್ರೆ ಅದನ್ನು ಸೈಡ್ ಗಿಡಬೇಕಾಗತ್ತೆ. ಅದರಿಂದ ಬಾಂಡ್ಸ್ ಇಶ್ಯೂ ಮೂಲಕ ಅಂದ್ರೆ ಇವರು ಬಡ್ಡಿ ಪೇ ಮಾಡಬೇಕಾಗತ್ತೆ. ಸೊ ಕಾಸ್ಟ್ ವರ್ಸಸ್ ಈಲ್ಡ್ ಪರವಾಗಿ ನೋಡಿದ್ರೆ HDFC ಬ್ಯಾಂಕ್ ನಲ್ಲಿ ರೈಸ್ ಮಾಡ್ತಿರೋ ಹಣದಿಂದ ಅಡ್ವಾಂಟೇಜ್ ಇರಲ್ಲ. ಸೊ ಅದರಿಂದ ಈ ತರ ಅಪ್ಡೇಟ್ಸ್ 50,000 crores ಹತ್ರ ಇವ್ರು ರೈಸ್ ಮಾಡ್ತಾ ಇದ್ರ ಅಂದ್ರೆ CRR ಅದೇ ತರ SLR ನ ಮೀಟ್ ಮಾಡೋದಕ್ಕೋಸ್ಕರ ಅಂದ್ರೆ ಸ್ಟಾಕ್ ಇವತ್ತು ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿದೆ. ನೆಕ್ಸ್ಟ್ BNK ಸೆಕ್ಯೂರಿಟಿ ಅವರು ವೇರಿಯಸ್ ಕೆಮಿಕಲ್ಸ್ ಎಂದು ಮಂತ್ಲಿ ಚಾನಲ್ಸ್ ಚೆಕ್ ನ ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿರುವಂತ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಾನೀಗ ನಿಮಗೆ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ರಿಪೋರ್ಟ್ ಅಲ್ಲಿ ನೋಡಿದ್ರೆ DGCA ಅವರು ಆಂಟಿ ಡಂಪಿಂಗ್ ಡ್ಯೂಟಿನ ವಿಧಿಸಿರುವಂತಹ ವೇರಿಯಸ್ ಕೆಮಿಕಲ್ ಇನ್ಫಾರ್ಮೇಶನ್ ಇದೆ. ಇದರಲ್ಲಿ ಚೈನಾ, ಯುರೋಪಿಯನ್ ಯೂನಿಯನ್ ಅಲ್ಲಿ ರಷ್ಯಾದಿಂದ ಇಂಪೋರ್ಟ್ ಮಾಡಿಕೊಂಡು ಸರ್ಟೈನ್ ರಬ್ಬರ್ ಕೆಮಿಕಲ್ಸ್ DGCA ಅವರು ಆಂಟಿ ಡಂಪಿಂಗ್ ಡ್ಯೂಟಿ ಇಶ್ಯೂ ಮಾಡಿದ್ದಾರೆ ಇದರ ಮೇಲೆ. ಸೊ ಇದರಿಂದ ನಾಸಿಲ್ ಗೆ ಪಾಸಿಟಿವ್. ಸೊ ಅದಕ್ಕಂದ್ರೆ ನಾಸಿಲ್ ಸ್ಟಾಕ್ ನಲ್ಲಿ ನಾವು ಲಾಸ್ಟ್ 1 ಮಂತ್ ಇಂದ ಟ್ರಾಕ್ಷನ್ ಕಾಣಿಸ್ತಾ ಇದೆ. ಅದೇ ತರ ಬಾಂಗ್ಲಾದೇಶ್ ಅಂಡ್ ಥಾಯ್ಲ್ಯಾಂಡ್ ಇಂದ ಇಂಪೋರ್ಟ್ ಮಾಡಿಕೊಂಡು ಹೈಡ್ರೋಜನ್ ಪೆರಾಕ್ಸೈಡ್ ಮೇಲೂ DGCA ಅವರು ಆಂಟಿ ಡಂಪಿಂಗ್ ಡ್ಯೂಟಿನ ಇಶ್ಯೂ ಮಾಡಿದ್ದಾರೆ. ಇದರಿಂದ ನ್ಯಾಷನಲ್ ಪೆರಾಕ್ಸೈಡ್ ಲಿಮಿಟೆಡ್ ಅವರಿಗೆ ಪಾಸಿಟಿವ್. ಅಂಡ್ ಪೇಜ್ ನಂಬರ್ 12 ಬಂದ್ರೆ ವೇರಿಯಸ್ ಕೆಮಿಕಲ್ಸ್ ಎಂದು ಪ್ರೈಸ್ ಮೂವ್ಮೆಂಟ್ ಯಾವ ತರ ಇದೆ ಅಂತ ನಮಗೆ ಇವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇದನ್ನ ನೀವು ನೋಡಿದ್ರೆ ಆ ಕೆಮಿಕಲ್ ಪ್ರೈಸ್ ಮೂವ್ಮೆಂಟ್ ಇಂದ ಯಾವ ತರ ಸ್ಟಾಕ್ಸ್ ಇಂಪ್ಯಾಕ್ಟ್ ಇರುತ್ತೋ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಿನ್ನೆ ಟಾಟಾ ಮೋಟಾರ್ಸ್ ಅವರು ಎಲೆಕ್ಟ್ರಿಕ್ ವೆಹಿಕಲ್ ರಿಲೇಟೆಡ್ ಆಗಿ ಟಾಟಾ ಕರ್ವ್ ನ ರಿಲೀಸ್ ಮಾಡಿದ್ದಾರಲ್ವಾ, ಅದರ ಬಗ್ಗೆ ಮೋರ್ಗನ್ ಸ್ಟ್ಯಾನ್ಲಿ ಅವರು ಇವತ್ತು ಕಮೆಂಟ್ಸ್ ನ ಗಮನಿಸೋಣ. ಟಾಟಾ ಮೋಟಾರ್ಸ್ ಮ್ಯಾನೇಜ್ಮೆಂಟ್ ಹೇಳ್ತಿರೋದು ಈ EV ವ್ಯಾಲ್ಯೂಮ್ಸ್ ಇಲ್ಲಿವರೆಗೂ ತುಂಬಾ ಸ್ಟ್ರಾಂಗ್ ಆಗಿ ಗ್ರೋ ಆಗಿದೆ. FY22 ನಲ್ಲಿ 350% ಹತ್ರ ಎಲೆಕ್ಟ್ರಿಕ್ ವೆಹಿಕಲ್ ಸೇಲ್ಸ್ ಮೆನ್ಷನ್ ಆಗಿದೆ ಅಂತ, ಅಂಡ್ FY23 ನಲ್ಲಿ ಈ ವ್ಯಾಲ್ಯೂಮ್ಸ್ ಡಬಲ್ ಮಾಡಬೇಕು ಅಂತ ಅನ್ಕೊಂತಾ ಇದೀವಿ ಅಂತ ಹೇಳಿದ್ದಾರೆ. EV ಪೆನಿಟ್ರೇಷನ್ ಬೈ 2030 ಗೆಲ್ಲ 25% ಹತ್ತಿರ ಇಂಡಿಯಾನಲ್ಲಿ ಇರುತ್ತೆ ಅಂತ. ಮೀನ್ಸ್ ಓವರ್ ಆಲ್ ಆಗಿ ಇವ್ರು ಹೇಳೋದಕ್ಕೆ ಏನ್ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ಇಂಡಿಯಾನಲ್ಲಿ EV ವೆಹಿಕಲ್ ಸೇಲ್ಸ್ ಜಾಸ್ತಿ ಆಗತ್ತೆ ಅಂತ, ಅದರಲ್ಲಿ ನಾವು ಭಾಗವಾಗ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಸೊ ಈ ತರ ಸ್ಟೇಟ್ಮೆಂಟ್ಸ್ ಮಾಡಿದ್ಮೇಲೆ ಮೋರ್ಗನ್ ಸ್ಟ್ಯಾನ್ಲಿ ಅವರು ಅಪ್ಡೇಟ್ ಮಾಡ್ತಿರೋದು
ಮಿಕ್ಕಿರೋ ಕಂಪನಿಗೆ ಆಟೋಮೊಬೈಲ್ ಜೊತೆ ಕಂಪೇರ್ ಮಾಡಿದ್ರೆ ಟಾಟಾ ಮೋಟಾರ್ಸ್ ಅವ್ರಿಗೆ ಫಸ್ಟ್ ಮೂವರ್ ಅಡ್ವಾಂಟೇಜ್ ಇರುತ್ತಲ್ವಾ. ಅಂಡ್ ಟಾಟಾ ನೆಕ್ಸೈನ್ ಇವಿ ವೆಹಿಕಲ್ ಆದ್ಮೇಲೆ ಇವ್ರು ತಗೊಂಡ್ಬರ್ತಿರೋ ಸೆಕೆಂಡ್ ಜನರೇಷನ್ ಇವಿ ಆರ್ಕಿಟೆಕ್ಚರ್ ವೆಹಿಕಲ್ ನ ಲಾಂಚ್ ಮಾಡ್ತಿದ್ದಾರೆ. ಇದರಲ್ಲಿ ಬೆಟರ್ ರೇಂಜ್ ಅಂಡ್ ಇವಿ ಆಫರಿಂಗ್ ಇವರು ಅಪ್ಡೇಟ್ ಮಾಡಬಹುದು ಅಂತ ಸ್ಟಾಕ್ ರಿಲೇಟೆಡ್ ಆಗಿ ಇವರು ನೆಕ್ಸ್ಟ್ 12 ಮಂತ್ಸ್ ಅಲ್ಲಿ ಇವರು ₹561 ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂತ ಸ್ಟಾಕ್ ಓವರ್ ವೈಟ್ ನ ಅಪ್ಗ್ರೇಡ್ ಮಾಡ್ತಾ ಪಾಸಿಟಿವ್ ರೇಟಿಂಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಐಡಿಎಫ್ಸಿ ಬಗ್ಗೆ ಮಾತಾಡ್ಕೋಬೇಕು. ಐಡಿಎಫ್ಸಿ ಅವರು ಇವತ್ತು ಅವ್ರಿಗೆ ಸಂಬಂಧಿಸಿರುವ ಮ್ಯೂಚುವಲ್ ಫಂಡ್ ಬಿಸಿನೆಸ್ ನ ಬಂಧನ್ ಬ್ಯಾಂಕ್ ಲೀಡ್ ಮಾಡುವಂತ ಕಾನ್ಸೋನಿಯಂ ಅವರಿಗೆ ಸೆಲ್ ಮಾಡಿದ್ದಾರೆ. ಈ ನಿಯರ್ ಟು 4,500 crores ವ್ಯಾಲ್ಯೂನ ಸೆಲ್ ಮಾಡೋದಕ್ಕೆ ಒಂದು ಮೇನ್ ರೀಸನ್ ಇದೆ. ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ನಲ್ಲಿ ಮರ್ಜರ್ ಆಗಬೇಕಂದ್ರೆ ಅವ್ರಿಗೆ ಸಂಬಂಧಿಸಿರುವ ಮ್ಯೂಚುವಲ್ ಫಂಡ್ ಬಿಸಿನೆಸ್ ನ ಇವರು ಸೆಲ್ ಮಾಡಬೇಕಾಗಿದೆ. ಅದರಿಂದ ಇವರು ರಿವರ್ಸ್ ಮರ್ಜರ್ ನಲ್ಲಿ ಭಾಗವಾಗಿ ಇವರಿಗೆ ಸಂಬಂಧಿಸಿರುವ ಮ್ಯೂಚುವಲ್ ಫಂಡ್ ಬಿಸಿನೆಸ್ ನ ಐಡಿಎಫ್ಸಿ ಅವರು ಸೆಲ್ ಮಾಡಿದ್ದಾರೆ. ನೆಕ್ಸ್ಟ್ ಎಸ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕ್ ಇವತ್ತು 6% ಹತ್ರ ರ್ಯಾಲಿ ಆಗಿದೆ. ಅಂಡ್ ನಿನ್ನೆನು ಸ್ಟಾಕ್ ರಿಲೇಟೆಡ್ ಆಗಿ ಒಂದು ಹ್ಯೂಜ್ ಆಕ್ಟಿವಿಟಿ ಇವರನ್ನ ಕೊಟ್ಯಾಕ್ ಗ್ರೂಪ್ ಅವರು ಅಕ್ವೈರ್ ಮಾಡ್ತಾ ಇದಾರಂತ ನಿನ್ನೆ ಸ್ಪೆಕ್ಯುಲೇಷನ್ ಮಾರ್ಕೆಟ್ ನಲ್ಲಿ ಫ್ಲೋಟ್ ಆಗಿದೆ. ಅದು ನಿನ್ನೆ ಸ್ಟಾಕ್ ಪ್ರೈಸ್ ನ ಇಂಪ್ಯಾಕ್ಟ್ ಮಾಡಿದ್ರೆ ನೆಕ್ಸ್ಟ್ ಕೇರ್ ಅವರು ಎಸ್ ಬ್ಯಾಂಕ್ ರಿಲೇಟೆಡ್ ಆಗಿ ರೇಟಿಂಗ್ ನ ಅಪ್ಗ್ರೇಡ್ ಮಾಡ್ತಾ ಇವತ್ತು ಸ್ಟಾಕ್ ನಿಯರ್ ಟು 11% ಹತ್ರ ಬೆಳೆದಿದೆ. ಕೇರ್ ಅವರು ಹೇಳ್ತಿರೋದು ಇವರು ಡಿಪಾಸಿಟ್ ಬೇಸ್ ಕಾನ್ಸ್ಟೆಂಟ್ ಆಗಿ ಗ್ರೋ ಆಗ್ತಿದೆ ಅಂತ. ಸೊ ಒಂದು ಪಾಯಿಂಟ್ ಆಫ್ ಟೈಮ್ ನಲ್ಲಿ 1,05,000 crores ಹತ್ರನೇ ಇವರು ಡಿಪಾಸಿಟ್ ಇತ್ತು. ಈಗ ರೀಸೆಂಟ್ ಟೈಮ್ ಅಲ್ಲಿ ಅದು 1,62,000 crores ಹತ್ರ ಬಂದಿದೆ ಅಂತ ನಿಯರ್ ಟು 55% ಹತ್ರ ಇವರು ಡಿಪಾಸಿಟ್ ಬೇಸ್ ಬೆಳೆದಿದೆ ಅಂತ. ಸೊ ಡಿಪಾಸಿಟ್ಸ್ ಕಾಸಲ್ಲಿ ಬರ್ತಿರೋ ಗ್ರೋತ್ ಬ್ಯಾಂಕ್ ರಿಲೇಟೆಡ್ ಆಗಿ ಸ್ಟ್ರಾಂಗ್ ಪಾಸಿಟಿವ್ ಆಗಿ ಗಮನಿಸ್ತಾ ಇದೀವಿ ಅಂತ. ಸೊ ಈ ಲಾಜಿಕ್ ಇಂದಾನೆ ಪ್ರೆಸೆಂಟ್ ಈ ಬ್ಯಾಂಕ್ ಸಂಬಂಧಿಸಿದ ರೇಟಿಂಗ್ ನ ಅಪ್ಗ್ರೇಡ್ ಮಾಡ್ತಾ ಓವರ್ ದ ಮಾರ್ಕೆಟ್ ಅಲ್ಲಿರುವಂತಹ ಸ್ಪೆಕ್ಯುಲೇಷನ್ಸ್ ರೇಟಿಂಗ್ ಅಪ್ಗ್ರೇಡ್ ಮಾಡ್ತಾ ಔಟ್ಲುಕ್ ಇಂದಾನು ಕೇರ್ ಅವರು ಪಾಸಿಟಿವ್ ಗೆ ಕೊಡ್ತಾ ಇರೋದು. ಇವನ್ ಇವತ್ತು ಬ್ಯಾಂಕ್ 6% ಹತ್ರ ರ್ಯಾಲಿ ಆಗಿದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಮಾತಾಡ್ಕೊಂಡ್ರೆ ನಿಫ್ಟಿ ಸಪೋರ್ಟ್ 17,550 ಹತ್ರ ಗಮನಿಸ್ತಾ ಇದೀನಿ ಅಂಡ್ ರೆಸಿಸ್ಟೆಂಟ್ 17,680. ಅದೇನಾದ್ರೂ ಬ್ರೇಕ್ ಆದ್ರೆ 17,750. ಬ್ಯಾಂಕ್ ನಿಫ್ಟಿ ಸಪೋರ್ಟ್ 37,440 ಅಂಡ್ ರೆಸಿಸ್ಟೆಂಟ್ 37,880. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಗಮನಿಸಿದ್ರೆ ವೀಕ್ಲಿ ಅದೇ ತರ ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ ಅಲ್ಲಿರೋ ಡೇಟಾ ಕಂಬೈನ್ ಮಾಡಿ ನೋಡ್ತಿದ್ರೆ ಇಲ್ಲಿಂದ ಟಾಪ್ ಸೈಡ್ ಹೋಗ್ತಾ ಹೋಗ 17,800 ಅದೇ ತರ 18,000 ಹತ್ರ ಸ್ಟ್ರಾಂಗ್ ಓಐ ಬಿಲ್ಡ್ ಆಗ್ತಿದೆ. ಬಟ್ ಓವರ್ ಆಲ್ ಆಗಿ ಓಐ ಡೇಟಾ ಸಿಗ್ನಿಫಿಕೆಂಟ್ ತಗೋಬೇಕಲ್ವಾ, ಅದರಿಂದ 18,000 ಹತ್ರ ಇರೋ ಡೇಟಾನು ಸಿಗ್ನಿಫಿಕೆಂಟ್ ಆಗಿ ತಗೋಬಹುದು. ನೆಕ್ಸ್ಟ್ ಇಮಿಡಿಯೇಟ್ ಆಗಿ 18,000 ಇಂಪಾರ್ಟೆಂಟ್ ರೆಸಿಸ್ಟೆಂಟ್. ಇಲ್ಲಿಂದ ಡೌನ್ ಸೈಡ್ ಹೋಗುವಾಗ ಮಂತ್ಲಿನಲ್ಲಿ 17,600 ಹತ್ರ ಡೇಟಾ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗ್ತಿದೆ. ಆದ್ರೆ ಮಿಕ್ಕಿರೋ ವೀಕ್ಲಿ ಎಕ್ಸ್ಪೀರಿಯನ್ಸ್ ಕಾಂಟ್ರಾಕ್ಟ್ ನಲ್ಲಿ 17,600 ಹತ್ರ ಕಾಲ್ಸ್ ಅಲ್ಲೂ ರೈಟಿಂಗ್ ಸ್ಟ್ರಾಂಗ್ ಆಗೇ ಇದೆ. ವೆರಾಜ್ 17,400 ಹತ್ರನ ಕೇವಲ ಪುಟ್ ಸೈಡ್ ಮಾತ್ರನೇ ಡೇಟಾ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗ್ತಿದೆ. ಅದರಿಂದ 17,400 to 18,000 ಈ 600 ಪಾಯಿಂಟ್ ರೇಂಜ್ ನಲ್ಲಿ ನಿಫ್ಟಿ ಕಮಿಂಗ್ ಡೇಸ್ ನಲ್ಲಿ ಟ್ರೇಡ್ ಆಗತ್ತಂತ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸು. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.